ವಿಶ್ವಗುರು ಆಗುವಂತಹ ಕನಸು ಕಾಣ್ತಾ ಇರುವಂತಹ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ರಸ್ತೆಯಲ್ಲಿ ಜೀವಂತವಾಗಿ ಮನೆ ತಲುಪುವಂತಹ ಗ್ಯಾರಂಟಿ ನೀಡೋದಕ್ಕೆ ನಮ್ಮ ವ್ಯವಸ್ಥೆಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾವು ನಿರ್ಮಿಸ್ತಾ ಇರೋದು ಅಭಿವೃದ್ಧಿಯ ಹೆದ್ದಾರಿಗಳನ್ನು ಅಥವಾ ಪ್ರತಿ ವರ್ಷ 1.72 ಲಕ್ಷ ಜನರನ್ನ ಬಲಿ ಪಡಿತಾ ಇರುವಂತಹ ಸಾವಿನ ಕೂಪಗಳನ್ನು. ಪ್ರತಿ 3 ನಿಮಿಷಕ್ಕೆ ಒಂದು ಸಾವು. ಇದು ಕೇವಲ ಅಪಘಾತನ ಅಥವಾ ವ್ಯವಸ್ಥಿತ ನಿರ್ಲಕ್ಷ್ಯ ಮತ್ತೆ ಭ್ರಷ್ಟಾಚಾರದಿಂದ ನಡೀತಾ ಇರುವಂತಹ ಕೊಲೆನ? ನಮ್ಮ ರಸ್ತೆ ಗುಂಡಿಗಳು ಕೇವಲ ಕಳಪೆ ಕಾಮಗಾರಿಯ ಸಂಕೇತನ ಅಥವಾ ನಮ್ಮ ರಾಜಕೀಯ ನಾಯಕರ ಘೋರ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿನ? ನಾರ್ವೆ ಅಂತಹ ದೇಶಗಳಿಗೆ ಶೂನ್ಯ ಸಾವು ಗುರಿ ತಲುಪೋದು ಸಾಧ್ಯವಾಗೋದಾದ್ರೆ ಭಾರತಕ್ಕೆ ಯಾಕೆ ಕನಿಷ್ಠ ಸುರಕ್ಷತೆಯನ್ನು ಕೂಡ ಒದಗಿಸೋದಕ್ಕೆ ಆಗ್ತಾ ಇಲ್ಲ? ನಮ್ಮ ಇಚ್ಛಾಶಕ್ತಿ ಎಲ್ಲಿದೆ? ಅಭಿವೃದ್ಧಿಯ ಹೆಸರಿನಲ್ಲಿ ಹಾಡ ಹಗಲೇನೆ ನಮ್ಮ ನಡುವೆನೇ ನಡೀತಾ ಇರುವಂಥ ಈ ಮಾರಣ ಹೋಮವನ್ನ ನಾವು ಇನ್ನು ಎಷ್ಟು ದಿನ ಅಂತ ಚಲ್ತಾ ಹೇ ಅಂತ ಸಹಿಸ್ಕೊಳ್ಬೇಕು? ನಮ್ಮ ಪ್ರಾಣಕ್ಕೆ ಬೆಲೆ ಅನ್ನೋದಿಲ್ವಾ? 77 ವರ್ಷಗಳಲ್ಲಿ ಭಯೋತ್ಪಾದನೆಗಿಂತ ಹೆಚ್ಚು ಜನರನ್ನ ಕೊಂದಿರುವಂತಹ ಈ ರಸ್ತೆ ದುರಂತಗಳು ನಮ್ಮ ರಾಜಕೀಯ ವ್ಯವಸ್ಥೆಯ ಆದ್ಯತೆಯಾಗದೇ ಇರೋದಕ್ಕೆ ಏನು ಕಾರಣ? ಭಾರತದಲ್ಲಿ ಪ್ರತಿ 3 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಅಪಘಾತದಲ್ಲಿ ಸಾವನ್ನಪ್ತಾನೆ. ದಿನಕ್ಕೆ 500ಕ್ಕೂ ಹೆಚ್ಚು ಸಾವುಗಳು ಸಂಭವಿಸ್ತವೆ. 2023ರಲ್ಲಿ 1.72 ಲಕ್ಷಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ. ಈ ಅಂಕಿಅಂಶಗಳನ್ನು ಓದುವಾಗ ನಮಗೆ ಆಘಾತ ಆಗದೆ ಇವು ಕೇವಲ ಸಂಖ್ಯೆಗಳಾಗಿ ಪರಿವರ್ತನೆ ಆಗಿರೋದು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ದುರಂತ. ದಿ ದೇಶಭಕ್ತ ಯೂಟ್ಯೂಬ್ ಚಾನೆಲ್ನಲ್ಲಿ ಆಕಾಶ್ ಬ್ಯಾನರ್ಜಿ ಅವರು ಮುಂದಿಡುವಂತಹ ಸತ್ಯಗಳು ಭಾರತದ ರಸ್ತೆ ಸುರಕ್ಷತೆಯ ಪೊಳ್ಳುತನವನ್ನು ಬಯಲು ಮಾಡ್ತವೆ. ನಾವು ವಿಶ್ವಗುರು ಆಗುವ, ಬುಲೆಟ್ ರೈಲು ಓಡಿಸುವಂಥ ಒಂದು ಕನಸನ್ನು ಕಾಣ್ತಾ ಇದ್ದೀವಿ. ಆದರೆ ನಮ್ಮ ನಾಗರಿಕರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜೀವಂತವಾಗಿ ತಲುಪುವಂಥ ಒಂದು ಭರವಸೆಯನ್ನು ನೀಡೋದಕ್ಕೆ ನಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ರಸ್ತೆಗಳು ಅಭಿವೃದ್ಧಿಯ ಸಂಕೇತಗಳು ಅಥವಾ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಿಂದ ನಿರ್ಮಾಣ ಆಗಿರುವಂತಹ ಸಾವಿನ ಕೂಪಗಳು? ಇವು ಅಪಘಾತಗಳ ಅಥವಾ ವ್ಯವಸ್ಥಿತ ನಿರ್ಲಕ್ಷ್ಯದಿಂದ ನಡೀತಾ ಇರುವಂತಹ ಕೊಲೆಗಳ? ನಮ್ಮ ಸಮಸ್ಯೆ ಇರೋದು ರಸ್ತೆಗಳ ವಿನ್ಯಾಸದಲ್ಲೋ ಅಥವಾ ವಾಹನಗಳ ಗುಣಮಟ್ಟದಲ್ಲೋ ಅಥವಾ ನಮ್ಮ ಈ ನಡೆಯುತ್ತೆ ಬಿಡೋಣಂಥ ಒಂದು ಮನೋಭಾವದಲ್ಲೋ? 2023ರಲ್ಲಿ ಅಪಘಾತಗಳಲ್ಲಿ 1.72 ಲಕ್ಷ ಸಾವಿನ ಸಂಖ್ಯೆಯು ಕಳೆದ 77 ವರ್ಷಗಳಲ್ಲಿ ಭಾರತವು ಭಯೋತ್ಪಾದನೆ ಮತ್ತು ನಕ್ಸಲ್ ದಾಳಿಗಳಲ್ಲಿ ಕಳೆದುಕೊಂಡಂಥ ಒಟ್ಟು ಜೀವಗಳಿಗಿಂತನೂ ಹೆಚ್ಚು ಅಂತ ಆದರೆ ಈ ಸಮಸ್ಯೆಯ ಅಗಾಧತೆ ನಮಗೆ ಅರಿವಾಗಬೇಕು. ಈ ಸಾವಿನ ಸಂಖ್ಯೆಯನ್ನು ಇನ್ನೂ ಆಳವಾಗಿ ವಿಶ್ಲೇಷಿಸಿದಾಗ ನಮ್ಮ ಸಮಾಜದ ಬೇಜವಾಬ್ದಾರಿ ಮತ್ತು ವ್ಯವಸ್ಥೆಯ ದೊಡ್ಡ ವೈಫಲ್ಯ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. 35,000 ಪಾದಚಾರಿಗಳು ಮತ್ತು 10,000 ಮಕ್ಕಳು ಈ ಅಪಘಾತಗಳಲ್ಲಿ ಬಲಿಯಾಗಿದ್ದಾರೆ. ಇದು ನಮ್ಮ ನಗರ ಯೋಜನೆಗಳು ಮತ್ತು ರಸ್ತೆಗಳು ಪಾದಚಾರಿ ಸ್ನೇಹಿಯಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಸುಮಾರು 70,000 ಸಾವುಗಳು ಕೇವಲ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಧರಿಸದ ಕಾರಣ ಸಂಭವಿಸಿವೆ. ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ಸೈರಸ್ ಮಿಸ್ತ್ರಿ ಅವರ ದುರಂತ ಸಾವಿಗೂ ಕೂಡ ಇದೇ ಕಾರಣ. ಇದು ಅತ್ಯಂತ ಸುರಕ್ಷಿತ ಕಾರಿನಲ್ಲಿಯೂ ಕೂಡ ಹಿಂಬದಿಯ ಸೀಟ್ನಲ್ಲಿ ಬೆಲ್ಟ್ ಧರಿಸದೇ ಇದ್ದಿದ್ದರಿಂದಾಗಿ ಸಾವು ನಿಶ್ಚಿತ ಅನ್ನೋದಕ್ಕೆ ಕಟು ಉದಾಹರಣೆಯಾಗಿದೆ. ಇಲ್ಲಿ ಆತಂಕಕಾರಿ ವಿಷಯ ಏನು ಅಂತ ಅಂದರೆ, ದೇಶದ ಒಟ್ಟು ರಸ್ತೆ ಜಾಲದ ಕೇವಲ 2% ಇರುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಟ್ಟು ಅಪಘಾತ ಮರಣಗಳ 36% ಸಂಭವಿಸ್ತಾ ಇವೆ. ಇದು ನಮ್ಮ ಅಭಿವೃದ್ಧಿಯ ಸಂಕೇತಗಳಾದಂಥ ಹೆದ್ದಾರಿಗಳ ನಿರ್ಮಾಣ ಮತ್ತು ವಿನ್ಯಾಸದಲ್ಲಿನ ದೋಷಗಳನ್ನು ಎತ್ತಿ ತೋರಿಸುತ್ತೆ. ಈ ಮಾರಣ ಹೋಮಕ್ಕೆ ಕೇವಲ ಚಾಲಕರು ಮಾತ್ರನೇ ಕಾರಣರಲ್ಲ. ಇದು ಬಹು ಹಂತದ ವೈಫಲ್ಯದ ಪರಿಣಾಮ. ಒಂದು, ಮೂಲ ಸೌಕರ್ಯದ ಕೊರತೆ ಮತ್ತು ಗುಂಡಿ ರಾಜಕೀಯ. ರಸ್ತೆ ಗುಂಡಿ ಸಮಸ್ಯೆ ಇಲ್ಲಿ ಅತ್ಯಂತ ಗಂಭೀರವಾಗಿ ಕಾಣಿಸುತ್ತೆ. ಕಳೆದ 10 ವರ್ಷಗಳಲ್ಲಿ 23,400ಕ್ಕೂ ಹೆಚ್ಚು ಮಂದಿ ಕೇವಲ ಈ ರಸ್ತೆ ಗುಂಡಿಗಳಿಂದಾದಂಥ ಅಪಘಾತಗಳಲ್ಲೇ ಮೃತಪಟ್ಟಿದ್ದಾರೆ. ನಮ್ಮ ರಸ್ತೆ ಮತ್ತು ಹೆದ್ದಾರಿ ಸಚಿವರು ಅಮೆರಿಕ ಮಟ್ಟದ ರಸ್ತೆಗಳ ಬಗ್ಗೆ ಮಾತಾಡ್ತಾರೆ, ಆದರೆ ವಾಸ್ತವದಲ್ಲಿ 2 ದಿನಗಳ ಮಳೆಗೇನೆ ಇಲ್ಲಿನ ರಸ್ತೆಗಳು ಕಿತ್ತುಕೊಂಡು ಬರ್ತವೆ. ನಗರ ಪ್ರದೇಶಗಳಲ್ಲಿ 78% ರಸ್ತೆ ಗುಂಡಿಗಳನ್ನು 2 ವಾರಗಳಾದರೂ ಕೂಡ ಮುಚ್ಚೋದಿಕ್ಕಾಗೋದಿಲ್ಲ ಅಂತ ಅಂದರೆ ಇದು ಕೇವಲ ನಿರ್ಲಕ್ಷ್ಯ ಅಲ್ಲ, ಇದು ಒಂದು ವ್ಯವಸ್ಥಿತ ಭ್ರಷ್ಟಾಚಾರ ಮತ್ತು ಹೊಣೆಗಾರಿಕೆ ಸಂಪೂರ್ಣ ಕೊರತೆ. ಮುಂಬೈನಂಥ ಮಹಾನಗರ ಪಾಲಿಕೆಗಳು ಗುಂಡಿ ಮುಚ್ಚೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಪ್ರತಿ ಮಳೆಗಾಲದಲ್ಲೂ ಅದೇ ಸಮಸ್ಯೆ ಮರುಕಳಿಸುತ್ತೆ ಅಂತ ಅಂದರೆ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನು ಎರಡನೇದಾಗಿ ಅಜಾಗರೂಕ ಚಾಲನೆ ಮತ್ತು ಸ್ಥಳೀಯ ಸಮಸ್ಯೆಯ ಇನ್ನೊಂದು ದೊಡ್ಡ ಭಾಗ ನಮ್ಮಲ್ಲೇ ಇದೆ. 2022ರಲ್ಲಿ 71% ಅಪಘಾತಗಳಿಗೆ ಅತಿ ವೇಗ ಕಾರಣ ಆಗಿತ್ತು. ದೆಹಲಿಯ ಸಮೀಕ್ಷೆ ಒಂದರಲ್ಲಿ 81% ಜನರು ತಾವು ಕುಡಿದು ವಾಹನವನ್ನು ಚಲಾಯಿಸಿದಾಗಿ ಒಪ್ಕೊಳ್ತಾರೆ ಅಂತ ಅಂದರೆ ನಮಗೆ ಕಾನೂನಿನ ಬಗ್ಗೆ ಇರುವಂಥ ಭಯ ಮತ್ತು ಗೌರವ ಎಷ್ಟು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ರಾಂಗ್ ಸೈಡ್ ಡ್ರೈವಿಂಗ್, ಸಿಗ್ನಲ್ ಜಂಪ್, ಹೆಲ್ಮೆಟ್ ಧರಿಸದೇ ಇರೋದು ನಮ್ಮಲ್ಲಿ ಹಕ್ಕು ಅನ್ನೋ ಹಾಗೆ ಬಿಂಬಿತ ಆಗಿದೆ. ಈ ಚಲ್ತಾ ಹೇ ಅನ್ನುವಂಥ ಒಂದು ಮನೋಭಾವನೆ ನಮ್ಮನ್ನು ಇವತ್ತು ಕೊಲ್ತಾ ಇದೆ. ಇನ್ನು ಮೂರನೇದಾಗಿ ದೋಷಪೂರಿತ ರಸ್ತೆ ವಿನ್ಯಾಸ.
ಕಾಗದದ ಮೇಲೆ ನಮ್ಮ ರಸ್ತೆ ವಿನ್ಯಾಸದ ಮಾನದಂಡಗಳು ವಿಶ್ವ ದರ್ಜೆಯಲ್ಲಿ ಇರಬಹುದು, ಆದರೆ ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿವೆ. ಅಸಮಂಜಸವಾದಂತಹ ಲೇನ್ ಅಗಲಗಳು, ಪಾದಾಚಾರಿ ಮಾರ್ಗಗಳ ಕೊರತೆ, ತಪ್ಪು ತಿರುವುಗಳು ಮತ್ತು ಅವೈಜ್ಞಾನಿಕವಾಗಿ ನಿರ್ಮಿಸಲಾದಂತಹ ವಿಭಜಕಗಳು ನೇರವಾಗಿ ಸಾವಿಗೆ ಆಹ್ವಾನ ನೀಡುತ್ತವೆ. ಇನ್ನು 4ನೇದಾಗಿ ದುರ್ಬಲ ಕಾನೂನು ಜಾರಿ ಮತ್ತು ಗೋಲ್ಡನ್ ಅವರ್ ಅಂತಹ ದುರಂತ. ಭಾರತದಲ್ಲಿ ಪ್ರತಿ 3,000 ವಾಹನಗಳಿಗೆ ಕೇವಲ ಒಬ್ಬ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ. 2019ರಲ್ಲಿ ದಂಡವನ್ನು ಹೆಚ್ಚಿಸಲಾಯಿತು, ಆದರೆ ಅದನ್ನು ಜಾರಿಗೊಳಿಸುವಂಥ ವ್ಯವಸ್ಥೆ ಎಲ್ಲಿದೆ? ಪ್ರಭಾವ, ಲಂಚ ಮತ್ತು ಪರಿಚಯಗಳ ಮೂಲಕ ಕಾನೂನಿನಿಂದ ತಪ್ಪಿಸಿಕೊಳ್ಳಬಹುದು ಅನ್ನೋಂಥ ಒಂದು ನಂಬಿಕೆ ಇರೋವರೆಗೂ ಯಾವುದೇ ಕಠಿಣ ಕಾನೂನು ಇಲ್ಲಿ ಯಶಸ್ವಿ ಆಗೋದಿಲ್ಲ. ಅಷ್ಟೇ ಗಂಭೀರವಾದಂಥ ಇನ್ನೊಂದು ವಿಷಯ ಏನು ಅಂತ ಅಂದರೆ ಪೋಸ್ಟ್ ಕ್ರ್ಯಾಶ್ ಕೇರ್ ಅಂತಂದರೆ ಅಪಘಾತದ ನಂತರದ ಆರೈಕೆ. ಅಪಘಾತ ಸಂಭವಿಸಿದ ಮೊದಲ 1 ಗಂಟೆ ಗೋಲ್ಡನ್ ಅವರ್. ಈ ಸಮಯದಲ್ಲಿ ಸರಿಯಾದಂತಹ ಚಿಕಿತ್ಸೆ ಸಿಕ್ಕರೆ 50% ಜೀವಗಳನ್ನು ಉಳಿಸಬಹುದು. ಆದರೆ ಭಾರತದ 90% ಆಂಬ್ಯುಲೆನ್ಸ್ಗಳಲ್ಲಿ ವೈದ್ಯಕೀಯ ಉಪಕರಣಗಳೇ ಇರೋದಿಲ್ಲ ಮತ್ತು 95% ಸಿಬ್ಬಂದಿಗೆ ತರಬೇತಿ ಇರೋದಿಲ್ಲ. ಅವು ಕೇವಲ ಶವ ಸಾಗಿಸುವಂಥ ವಾಹನಗಳಾಗಿವೆ. ವಿಡಿಯೋದಲ್ಲಿ ಆಕಾಶ್ ಬ್ಯಾನರ್ಜಿ ಅವರು ತಮ್ಮ ನಾರ್ವೆ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ತಾರೆ. ಜಗತ್ತಿನ ಅತ್ಯಂತ ಸುರಕ್ಷಿತ ಚಾಲನಾ ದೇಶವಾದಂಥ ನಾರ್ವೆಯಲ್ಲಿ ಅವರು 2,000 ಕಿಲೋಮೀಟರ್ ಚಲಿಸಿದ್ರೂ ಕೂಡ ಅಲ್ಲಿ ಒಂದೇ ಒಂದು ರಸ್ತೆ ಗುಂಡಿ ಕಾಣಲಿಲ್ವಂತೆ ಅವರಿಗೆ. ಕಠಿಣ ಹವಾಮಾನ, ಪರ್ವತಗಳು, ಸಮುದ್ರದಡಿಯ ಸುರಂಗಗಳಿದ್ರೂ ಕೂಡ ಅಲ್ಲಿನ ರಸ್ತೆಗಳು ದೋಷರಹಿತವಾಗಿವೆ. ಅಲ್ಲಿ ಹಗಲು ರಾತ್ರಿ ಹೆಡ್ಲೈಟನ್ನು ಆನ್ ಇಡೋದು ಕಡ್ಡಾಯ. ಅಪಾಯಕಾರಿಯಾಗಿ ಓವರ್ಟೇಕ್ ಮಾಡೋದು ಸಾಂಸ್ಕೃತಿಕವಾಗಿಯೇ ಅಲ್ಲಿ ಸ್ವೀಕಾರಾರ್ಹ ಅಲ್ಲ. ಅಂದರೆ ಇದರ ಅರ್ಥ ಸಮಸ್ಯೆಯು ಹಣ ಅಥವಾ ತಂತ್ರಜ್ಞಾನದಷ್ಟೇ ಅಲ್ಲ, ಅದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಹೊಣೆಗಾರಿಕೆಯ ಪ್ರಶ್ನೆ ಕೂಡ ಆಗಿದೆ. ನಾರ್ವೆ, ಸ್ವೀಡನ್ ಅಂಥ ದೇಶಗಳು ವಿಷನ್ 0 ಅಂತಂದರೆ ಶೂನ್ಯ ಸಾವುಗಳ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇವೆ. ಅವರು ಚಾಲಕರು ತಪ್ಪು ಮಾಡ್ತಾರೆ ಅಂತ ಒಪ್ಕೊಂಡು ತಪ್ಪು ಮಾಡಿದರೂ ಕೂಡ ಸಾವು ಸಂಭವಿಸಿದಂಥ ಕ್ಷಮಿಸುವ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ಕೇವಲ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರತ್ತ ಗಮನ ಹರಿಸಿದ್ರೆ ಸಾಕಾಗೋದಿಲ್ಲ, ಅವುಗಳನ್ನು ಸುರಕ್ಷಿತವಾಗಿಸೋದ್ರತ್ತ ಮೊದಲು ಗಮನ ಹರಿಸಬೇಕು. ಭಾರತಕ್ಕೂ ಕೂಡ ಶೂನ್ಯ ಸಾವುಗಳ ಸ್ಪಷ್ಟ ಕಾನೂನಾತ್ಮಕ ಗುರಿ ಬೇಕು. ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುವಂಥ ಮಾನವ ಚಾಲಿತ ತಪಾಸಣೆಯ ಬದಲು ಸಂಪೂರ್ಣ ಸ್ವಯಂಚಾಲಿತ ಕ್ಯಾಮ್ರಾ ಆಧಾರಿತ ದಂಡ ವ್ಯವಸ್ಥೆ ಮತ್ತು ಡಿಜಿಟಲ್ ಲೈಸೆನ್ಸ್ ಅಮಾನತು ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾಗಿದೆ. ಏರ್ ಬ್ಯಾಗ್, ABS, ಲೇನ್ ಅಸಿಸ್ಟೆಂಟ್ನಂತಹ ಸುರಕ್ಷಿತ ವೈಶಿಷ್ಟ್ಯಗಳು ಕಾರುಗಳಲ್ಲಿ ಐಷಾರಾಮಿ ಆಯ್ಕೆಗಳಾಗಬಾರ್ದು, ಬದಲಾಗಿ ಕಡ್ಡಾಯ ಮಾಡಬೇಕು. ನಗರ ಯೋಜನೆಗಳಲ್ಲಿ ಪಾದಚಾರಿಗಳು ಮತ್ತು ಸೈಕ್ಲಿಸ್ಟ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ರಸ್ತೆ ನಿರ್ಮಿಸಿದ ಗುತ್ತಿಗೆದಾರ ಮತ್ತು ಉದ್ಘಾಟಿಸಿದಂಥ ರಾಜಕಾರಣಿಯ ಹೆಸರನ್ನು ಆ ರಸ್ತೆಯಲ್ಲೇ ಪ್ರದರ್ಶಿಸಬೇಕು. ಯಾಕಂತಂದರೆ ರಸ್ತೆಗಳೇನಾದರೂ ಹಾಳಾದರೆ ಅವರೇ ನೇರ ಹೊಣೆಗಾರರಾಗಬೇಕು. ಅಂದರೆ ಅಂತಿಮವಾಗಿ ಈ ಎಲ್ಲ ವಿಶ್ಲೇಷಣೆಯು ಇಲ್ಲಿ ಒಂದೇ ಒಂದು ಮೂಲಭೂತ ಪ್ರಶ್ನೆಗೆ ಬಂದು ನಿಲ್ಲುತ್ತೆ. ನಾವು ನಿಜವಾಗಿಯೂ ಮಾನವನ ಜೀವಕ್ಕೆ ಬೆಲೆ ಕೊಡ್ತೀವಾ? ಪ್ರತಿ ರಸ್ತೆ ಗುಂಡಿಯನ್ನು ಕೇವಲ ಅಸೌಕರ್ಯ ಅಂತ ನೋಡ್ದೇನೆ ಅದೊಂದು ಅಪರಾಧ ಅಂತ ಪರಿಗಣಿಸುವವರೆಗೆ, ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟನ್ನು ಧರಿಸೋದನ್ನು ಸ್ಟೈಲ್ ಅಂತ ಅಂದುಕೊಳ್ಳದೇನೆ ಅದೊಂದು ಅಪಾಯ ಅಂತ ನಾವು ಅರಿಯೋವರೆಗೂ, ರಸ್ತೆ ಅಪಘಾತಗಳನ್ನು ವಿಧಿಬರಹ ಅಂತ ಒಪ್ಪಿಕೊಳ್ಳದೇನೆ ಅದೊಂದು ತಪ್ಪಿಸಬಹುದಾದಂಥ ವೈಫಲ್ಯ ಅಂತ ನಾವು ಅರ್ಥ ಮಾಡಿಕೊಳ್ಳುವವರೆಗೆ ಈ ಮಾರಣ ಹೋಮ ನಿಲ್ಲೋದಿಲ್ಲ. ನಮ್ಮ ನಾಗರಿಕರು ತಮ್ಮ ಮನೆಯಿಂದ ಹೊರಟು ಸುರಕ್ಷಿತವಾಗಿ ಮರಳಿ ಮನೆಗೆ ತಲುಪೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ವಿಶ್ವಗುರು ಆಗುವ $5 ಟ್ರಿಲಿಯನ್ ಆರ್ಥಿಕತೆಯಾಗುವಂಥ ಮಾತುಗಳು ಪೊಳ್ಳಾಗಿ ಕೇಳಿಸುತ್ತವೆ. ಇದು ನೆಪ ಹೇಳುವಂಥ ಸಮಯ ಅಲ್ಲ, ಇದು ಕಠಿಣ ಕ್ರಮ ಮತ್ತು ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂಥ ಸಮಯ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.